ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿ ಎಕ್ಸಾಮ್ 2 ಯಾವುದು ಪ್ರಿಪರೇಟರಿ ಎಕ್ಸಾಮ್ 2 ಅದರ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರು ಅಪ್ಲೋಡ್ ಮಾಡಿ ನಿಮ್ಮ ಕೀ ಆನ್ಸರ್ ಕೊಡುವಂಥದ್ದು ಮುಖ್ಯ ಅಲ್ಲ. ಇಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ದಯವಿಟ್ಟು 3 ಮಾಡೆಲ್ ಕ್ವಶನ್ ಪೇಪರ್, ಮಾಡಲ್ 1, ಮಾಡಲ್ 2, ಮಾಡಲ್ 3 ಹಿಂದಿ ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ 1, ಪ್ರಿಪರೇಟರಿ ಎಕ್ಸಾಮ್ 2, ಪ್ರಿಪರೇಟರಿ ಎಕ್ಸಾಮ್ 2 ಅಲ್ಲಿಗೆ ಟೋಟಲ್ಲು 5 ಕ್ವಶನ್ ಪೇಪರ್ಗಳು ನಿಮ್ಮ ಹತ್ರ ಇದ್ದಾವೀಗ. ಕ್ಲಿಯರ್ ಆಲ್ ಆಫ್ ಯು. ಇದ್ರ ಜೊತೆಗೆ ನಾನು ನಿಮಗೆ ಏನಂತೀರ, ಈ ವಾರದಲ್ಲಿಯೇ ಇನ್ನೂ 2 ಕ್ವಶನ್ ಪೇಪರನ್ನು ಕೊಡ್ತೀನಿ. ದಟ್ ಈಸ್ ಎನಫ್. 100% ನೀವೇನು ಬರೆದ್ರೂ ಅದೇ ಒಂದು ನಿಮ್ಮ ಒಂದು ಇದರಿಂದ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಇಷ್ಟಂತೂ ನಾನು ನಿಮ್ಗೆ ಹೇಳಬಲ್ಲೆ. ಗ್ರಾಮರನ್ನು ಪರ್ಫೆಕ್ಟಾಗಿ ಹೋಗಬೇಕು. ಗ್ರಾಮರ್ ಇದೇ ಕೊಡ್ತಾರೆ ಅದೇ ಕೊಡ್ತಾರೆ ಅಂತ ಅಲ್ಲ. ಈಗ ಗ್ರಾಮರ್ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ತಗೊಳ್ಳು ಬರೀಬೇಕು ಅಂತ ನಿಮಗೆ ನಾನು ಈಗ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಈಗ. ಡ್ಯಾಶ್ ಕ್ವಶನ್ ನಂಬರ್ 11 ಮಂದಿರ್ ಡ್ಯಾಶ್ ಹಿರನ್ ವನ್ ಕಾ ನೋಡಿ ರಾಸ್ತಾ ಅಂತ ಇದೆ. ಮಂದಿರ್ ಸೇ ಹಿರನ್ ವನ್ ಕಾ ರಾಸ್ತಾ ಅನ್ನುವಂಥದ್ದು ರೈಟ್ ಆನ್ಸರ್ ಸೇ ಆಗಿ ಇರುತ್ತದೆ. ಸೇ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಂದಿರ್ ಸೇ ಅಂತ. ಕ್ಲಿಯರ್, ಬಹಳ ಈಸಿ ಆಯಿತಾ. ಏನಿದು ಲಕ್ಷ್ಮೀಧರ್ ಜಿ ಡ್ಯಾಶ್ ಆಗ್ರಾ ಹೈ ಕಿ ಹಮ್ ಉನ್ಕೆ ಘರ್ ಚಲೆ. ಅವ್ರು ನಮಗೆ ಆಜ್ಞೆನ ಮಾಡಿದ್ರು ಅಂತ ಇದೆ. ನೋಡಿ ಲಕ್ಷ್ಮೀಧರ್ ಜಿ ಕಾ ಅಂತ ಬರೀಬೇಕು. ಕಾ ಅಂತ ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಕ ಆಗ್ರಾ ಹೈಕಿ ಅವರ ಆಜ್ಞೆ ಇದೆ. ಏನು ಅವರ ರಾ ಅನ್ನಲಿಕ್ಕೆ ಕಾ ಅಂತ ಇಲ್ಲಿ ಬರಿಬೇಕು. ಸೆಕೆಂಡ್ ಒನ್ ಕ್ಲಿಯರ್. ನೆಕ್ಸ್ಟ್ ಸೈನಿಕ್ ದೇಶ್ ಡ್ಯಾಶ್ ಅಪ್ನಾ ಏನಿದು ಸರ್ವಸ್ ನಿಛಾವರ್ ಕರ್ತೆ ಹೈ ಅಂತ ಇದೆ. ಸೈನಿಕ್ ದೇಶ್ 13th ಕ್ವಶನಿಗೆ ಕೆ ಲಿಯೆ ಅಪ್ನಾ ಸರ್ವಸ್ ನಿಛಾವರ್ ಕರ್ತೆ ಹೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 13 ಆಯಿತಾ, ಕೆ ಲಿಯೆ ಅಂತ. क्वेश्चन नंबर 14 पाठशाला डैश सामने खेल का मैदान है. ಪಾಠಶಾಲಾ ಕೆ ಅಂತ ಬಂದರೆ ಸರಿಯಾದ ಉತ್ತರ ಕೆ ಆಗಿ ಇರುತ್ತದೆ. ಕ್ವಶನ್ ನಂಬರ್ 15 ಪೇಡ್ ಕಿ ಢಾಲಿ ಡ್ಯಾಶ್ ಪಂಚಿ ಅಪ್ನಾ ಘೋಸ್ಲಾ ಬನಾತೆ ಹೈ ಅಂತ ಇದೆ. ಪೇಡ್ ಕಿ ಢಾಲಿ ಪರ್ ಮೇಲೆ ಅದಕ್ಕೆ ಪರ್ ಅಂತ ಬರಿಬೇಕು. ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ಆಯಿತಾ. ಈಗ क्वेश्चन नंबर 16 ನೋಡ್ತಾ ಹೋಗೋಣ. निम्नलिखित मुहावरों को अर्थ के साथ जोड़कर लिखिए ಅಂತ. इसके होता है इसी कौन सा भी नमे. लिसन ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ಪತ್ ಪಾನಿ ಬನಾನಾ ಅಂತ ಇದೆ ಅಂತ ಹೇಳಿದರೆ ಏನಂತೀರ, ಪ್ರೆಸ್ಟೀಜ್ ಬೆಳೆಯುವಂಥದ್ದು. ಇದನ್ನು ನಾವು ಸಮ್ಮಾನ್ ಬಡಾನ ಅಂತ ಹೇಳ್ತೀವಿ. 5ನೇದು ಇದಲ್ವಾ ಆನ್ಸರ್, ಅದು ಸರಿಯಾದ ಉತ್ತರ. ಆಗ್ ಬಬೋಲಾ ಹೋನಾ ಅಂತ ಇದೆ. ಆಗ್ ಬಬೋಲಾ ಹೋನಾ ಅಂದರೆ ಅರ್ಥವೇನು? ಫುಲ್ಲು ಹಂಗೆ ಕೆಂಪಗೆ ಆಗ್ಬಿಡೋದು, ಲಾಲ್ ಪಿಲಾ ಹೋನಾ ಅಂತ. ಆಗ್ ಬಬೋಲಾ ಹೋನಾ ಅಂದರೆ ಲಾಲ್ ಪಿನಾ ಹೋನಾ ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಬಹುತ್ ಕ್ರೋಧಿತ್ ಹೋನಾ ಅಂತ, ಬಹಳ ಸಿಟ್ಟು ಬರೋದು, ಬಹುತ್ ಗುಸ್ಸಾ ಆನಾ ಆಯಿತಾ, ಅದು ಆನ್ಸರ್. ಪಾನಿ ಹೋನಾ ಅಂತ ಇದೆ. ಪಾನಿ ಹೋನಾ ಅಂತ ಹೇಳಿದರೆ ಆಯಿತಾ, ಶರಮ್ ಹೋಜಾನ ಅಂದರೆ ಲಜ್ಜಿತ್ ಹೋನಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಕಮರ್ ಖಸ್ನಾ ಅಂತ ಇದೆ. ಕಮರ್ ಖಸ್ನಾ ಅಂದರೆ ಅರ್ಥ ಏನು? ರೆಡಿ ಇದ್ದೀನಿ ಬಾರೋ ಮಗನೇ ಅಂತ. ಈಗ ನಿಮ್ಮ ಮನೆಯಲ್ಲಿ ಹಪ್ಪಳ ಹಾಕ್ತಾಯಿದ್ದಾರೆ ಅಂದರೆ, ಅಥವಾ ನೀರು ಏನಂತೀರ ತಗೊಳ್ಳೋ ಸೇದ್ತಾ ಇದ್ದಾರೆ ಅಂದರೆ, ಅಥವಾ ಏನಾದರೂ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಒಂದು ಕಡೆ ಕರೆಕ್ಟಾಗಿ ಕಟ್ಕೊತೀವಿ ಆಯಿತಾ, ಸೊಂಟಕ್ಕೆ. ಅದನ್ನು ನಾವು ಏನಂತೀವಿ, ರೆಡಿಯಾಗಿದ್ದೀವಿ ಅಂತ, ತಯಾರು ಹೋನ ಅಂತ. ಘೀ ಕೆ ಲಿಯೆ ಘೀ ಕೆ ದಿಯೆ ಜಲಾನ ಅಂತ ಇದೆ. ಅಂದರೆ ದೀಪಗಳನ್ನು ಉರಿಸುವಂಥದ್ದು. ಏನು ಹಾಕಿ? ತುಪ್ಪ. ಇದನ್ನು ನಾವು ಆಯಿತಾ, ಕ್ವಶನ್ ನಂಬರ್ 5 ಇದೆ ಅಲ್ವಾ, ಅದನ್ನು ನಾವು ಖುಷಿಯಾ ಮನಾನ ಅಂತ ಹೇಳ್ತೀವಿ. ಅಂದರೆ ಬಹಳ ಸಂತೋಷವಾಗಿ ಇರುವಂಥದ್ದು ಅಂತ. ಕ್ಲಿಯರ್. ಕ್ವಶನ್ ನಿಮ್ನಲಿಖಿತ ಪ್ರಶ್ನೋं के लिए किन्हीं 2 ಪ್ರಶ್ನों के उत्तर लिखिए ಅಂತ ಇದೆ. ಇವೆಲ್ಲ ಬಹಳ ಈಸಿಯಾಗಿರುವಂಥದ್ದು. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರ್ ಪಾರ್ಟಿನ ಕಡೆಗೆ ನಾವು ಹೋಗೋಣ. ಗ್ರಾಮರ್ ಪಾರ್ಟಲ್ಲಿ ಏನೆಲ್ಲ ಇದೆ ಅಂತ. ಯಾಕಂದರೆ ಇಲ್ಲಿ
ಸಂಪೂರ್ಣವಾಗಿ 2 ಮಾರ್ಕ್ಸ್ ಕ್ವಶನ್ಸು 3 ಮಾರ್ಕ್ಸ್ ಕ್ವಶನ್ಸು ತಾವುಗಳು ಎಲ್ಲದೂ ಕೂಡ ಇಲ್ಲಿ ನೋಡ್ಕೋಬೋದು ಆಯಿತಾ. ಪದ್ಯ ಭಾಗ ಹಾಗೂ ನಿಮ್ಮ ಗದ್ಯ ಭಾಗ ಹಾಗೂ ನಿಮ್ಮ ಇನ್ನೊಂದಿದೆ ಅಲ್ವಾ, ಅದರಿಂದ ಬನ್ನಿ ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ. ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ಮೇರೆ ಕೋ ಅಪ್ನಿ ಮಾತಾಜಿ ಸೇ ಬಹುತ್ ಪ್ರೇಮ್ ಹೈ ಅಂತ ಇದೆ. ಮೇರೆ ಕೋ ಇದು ಹೊಸದಾಗಿ ಹಿಂದಿ ಕಲಿತಾ ಇರ್ತಾರಲ್ವ ಅಂಥ ವಿದ್ಯಾರ್ಥಿಗಳು ಮಾತಾಡುವಂಥದ್ದು. ಇಲ್ಲಿ ಆ್ಯಕ್ಚುಲಿ ಬರೀಬೇಕಾಗಿದ್ದು ಮುಝೇ ಅಪ್ನಿ ಅಂತ, ಮೇರೆ ಕೋ ಅಂತ ತೆಗೆದು ಮುಝೇ ಅಂತ ಬರೀಬೇಕು. ಅಪ್ನಿ ಮಾತಾಜಿ ಸೇ ಬಹುತ್ ಪ್ರೇಮ್ ಹೈ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 2, ಛಾತ್ರೋं ने ಪರೀಕ್ಷಾ ಲಿಖೆ ಹೈ ಅಂತ ಇದೆ. ಇಲ್ಲಿ ನೋಡಿ, ಛಾತ್ರೋं ने ಪರೀಕ್ಷಾ ಲಿಖಿ ಹೈ ಅಂತ ಆಗಬೇಕು. ಖೇ ಇದೆ ಅಲ್ವಾ, ಅಲ್ಲಿ ಒಂದು ರೌಂಡ್ ಹಿಂಗೆ ಮಾಡಿಬಿಟ್ರೆ ಆಯಿತಾ, ಮುಗೋದೇ ಹೋಯಿತು. ಲೈನ್ ಹಾಕಿ ಹಿಂಗೆ ರೌಂಡ್ ಮಾಡಿದರೆ ಲೀ ಇದೆ ಅಲ್ವಾ, ಹಾಗೆ ಖಿ ಅಂತ ಮಾಡಬೇಕು, ಲಿಖಿ ಹೈ ಅಂತ ಅಷ್ಟೆ. ಬಾಜಾರ್ ಮೇ ಅನೇಕೋ ದುಕಾನ್ ಹೈ ಅಂತ ಇದೆ. ನೋಡಿ, ಬಾಜಾರ್ ಮೇ ಅನೇಕ್ ಅಂತ ಬರೀಬೇಕು. ಅನೇಕ್ ಅನ್ನುವಂಥದ್ದೇ ಪ್ಲೂರಲ್ ಫಾರಮ್ಮು, ಹಾಗಾಗಿ ಕೋ ಇಲ್ಲ ಆಯಿತಾ ಹಿಂದಿನಲ್ಲಿ. ಅನೇಕ್ ಕ ಆ ಲೈನ್ ತೆಗೆದು ಮೇಲ್ಗಡೆ ಲೈನ್ ಎರಡೂ ಕೂಡ ತೆಗೆದುಬಿಟ್ರೆ ನೀವು ದೀರ್ಘ, ಅಲ್ಲಿಗೆ ಅನೇಕ್ ದುಕಾನ್ ಹೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 35, ನಿಮ್ನಲಿಖಿತ ವಾಕ್ಯವೊಮ್ಮೆ ಸೂಚನುಸಾರ ಬದಲಿಯೇ ಅಂತ ಇದೆ. ವರ್ತಮಾನ ಕಾಲ ಅಂತ. ಕ್ವಶನ್ ನಂಬರ್ 1, ಟಿಕಟ್ ಕಲೆಕ್ಟರ್ನೇ ಟಿಕಟ್ ದೇಖಾ ಅಂತ ಇದೆ ಆಯಿತಾ. ದೇಖಾ ಅಂದರೆ ಭೂತಕಾಲ ಆಗಿಬಿಡುತ್ತೆ. ಇಲ್ಲಿ ಅವರು ವರ್ತಮಾನ ಕಾಲಕ್ಕೆ ಚೇಂಜ್ ಮಾಡಿ ಅಂದರೆ, ವರ್ತಮಾನ ಕಾಲ ಅಂದರೆ ಏನಂತೀರ ತಾವುಗಳು, ವರ್ತಮಾನ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂತ ನೋಡಿ. ಹಾಗಿದ್ರೆ ಏನು ಬರೀತೀರಾ, ಟಿಕೆಟ್ ಕಲೆಕ್ಟರ್ನೇ ಟಿಕೆಟ್ ದೇಖಾ ಅಂತ ಇದೆ. ನೀವೇನು ಬರೀತೀರಾ, ದೇಖ್ತಾ ಹೈ ಅಂತ ಬರಿಬೇಕು, ದೇಖ್ತಾ ಹೈ ಅಂತ, ಆವಾಗ ಅದು ವರ್ತಮಾನ ಕಾಲ ಆಗುತ್ತೆ. ನೆಕ್ಸ್ಟ್ ಭವಿಷ್ಯತ್ ಕಾಲ್ ಮೇ ಬದಲಿಯೇ ಅಂತ ಇದೆ. ಯಾತ್ರಿ ಗಂಗಾ ಮೇ ಸ್ನಾನ ಕರ್ತೆ ಹೈ ಅಂತ ಇದೆ ಆಯಿತಾ. ಕರ್ತೆ ಹೈ ಅಂತ ಅದನ್ನು ಭವಿಷ್ಯತ್ ಕಾಲಕ್ಕೆ ಮಾಡಬೇಕು. ಯಾತ್ರಿ ಗಂಗಾ ಮೇ ಸ್ನಾನ್ ಕರೇಂಗೆ ಅಂತ ಮಾಡಬೇಕು. ಕರ್ತೆ ಹೈ ತೆಗೆದು ಕರೇಂಗೆ ಅಂತ, ಒಂದೇ ವರ್ಡು ಕರೇಂಗೆ ಅಂತ ಒಂದು ಮೇಲ್ಗಡೆ ಚಿಕ್ಕಿ ಹಾಕಬೇಕು. ಮಾಲಿ ಪೌದೆ ಕೋ ಪಾನಿ ದೇಘಾ ಅಂತ ಇದೆ. ಅಲ್ಲಿ ಭೂತಕಾಲಿಗೆ ಮಾಡಬೇಕು, ಆಗ್ಬಿಡ್ತು ಅಂತ ಆಯಿತಾ. ಅದನ್ನು ನಾವು ಮಾಲಿ ಪೌದೆಕೋ ಪಾನಿ ದಿಯಾ ಅಂತ ಬರಿಬೇಕು, ದಿಯಾ ಅಷ್ಟೇ. ನೆಕ್ಸ್ಟು ಈಗ ಅನ್ಯ ಲಿಂಗ ರೂಪ ಲಿಖಿಯೇ ಅಂತ ಇದೆ. ಲಿಂಗ ರೂಪ ಅಂತ ಹೇಳಿದರೆ ಆಪೋಸಿಟ್ ಜೆಂಡರ್ ಬರಿಬೇಕು. ಬೈಲ್ ಅಂತ ಇದೆ, ಗಾಯ್ ಅಂತ ಬರಿಬೇಕು. ಕ್ಲಿಯರ್ ಆಯಿತಾ. ಎತ್ತು ಆಕಳು ಅಂತ ಈ ಕಡೆ. ನೆಕ್ಸ್ಟ್ ಗುಣವತಿ ಅಂತ ಇದೆ. ಇಂಥವ್ನು ಸಿಗಬೇಕು. ಗುಣವತಿ ಅಂದರೆ ಹೆಣ್ಣಿಗೆ ಹೇಳುವಂಥದ್ದು. ಇದನ್ನು ಆಪೋಸಿಟ್ ಜೆಂಡರ್ ಮಾಡಬೇಕು. ಜೆಂಡ್ರೇ ಆಪೋಸಿಟ್ ಆಗಬೇಕು ಅಂದರೆ ಗುಣವತಿ, ಇಲ್ಲಿ ಗುಣವಾನ್ ಅಂತ ಹೇಳಬೇಕು, ಗುಣ್ವಾನ್ ಅಂತ. ನೆಕ್ಸ್ಟ್ ಗುಣವಾನ್, ತಿ ತೆಗೆದು ನಾ ಅಂತ ಆ ಜಾಗದಲ್ಲಿ ಬರೆದ್ರೆ ಮುಗೀತು. ಭತೀಜ ಅಂತ ಇದೆ. ಭತೀಜ ಅಂತ ಹೇಳಿದರೆ ಅಕ್ಕನ ಮಗ ಅಂತ. ಈಗ ಅಕ್ಕನ ಮಗಳು ಅಂತ ಬರೀಬೇಕು, ಅದಕ್ಕೆ ಭತೀಜಿ ಅಂತ ಬರೆದ್ರೆ ಮುಗೀತು. ಜಿ ಮಾಡಬೇಕು ಅದನ್ನು ಅಷ್ಟೇ, ಯಾಕಂದರೆ ಆಪೋಸಿಟ್ ಜೆಂಡರ್ ಮಾಡಬೇಕಿಲ್ಲಿ. ಲಿಂಗ ಅಂದರೆ ಜೆಂಡರ್. ನೆಕ್ಸ್ಟ್ ಅನೇಕ ಶಬ್ದಕ್ಕೆ ಲಿಯೇ ಏಕ್ ಶಬ್ದ ಲಿಖಿ ಅಂತ ಇದೆ. ಹಿತ್ ಚಲಾನೆ ವಾಲಾ ಅಂತ ಇದೆ. ಹಿತೈಷಿ ಅಂತ ಒನ್ ವರ್ಡ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ನಮಗೆಲ್ಲ ನಮ್ಮ ಇಡೀ ಸಂಸಾರವನ್ನು ನಡೆಸುವವರು ಯಾರು ಅಂದರೆ ದೇವರು ಅಂತ ಒನ್ ವರ್ಡ್ ಆನ್ಸರ್. ಹೀಗೆ ಶಾಲೆಯನ್ನು ನಡೆಸುವವರು ಯಾರು, ಪ್ರಾಂಶುಪಾಲರು. ಹೀಗೆ ನೆಕ್ಸ್ಟ್ ರೋಗಿ ಕಾ ಇಲಾಜ್ ಕರ್ನೆ ವಾಲಾ, ಅವ್ರಿಗೇನಂತ ಹೇಳ್ತೀವಿ, ಕರ್ನೆ ವಾಲಾನ ಇದು. ರೋಗಿ ಕಾ ಇಲಾಜ್ ಕರ್ನೆ ವಾಲಾ ಚಿಕಿತ್ಸಕ್ ಅಂತ ಬರೀಬೇಕು. ಚಿಕಿತ್ಸಕ್ ಆಯಿತಾ. ಕ ಅಂತ ಬರೆದ್ರೆ ಮುಗೀತು. ನೀತಿ ಜಾನ್ನೆ ವಾಲಾ ಅಂತ ಇದೆ. ನೀತಿಜ್ಞ ನೀತಿ ಸೇಮ್ ಬರೆದು ಜ್ಞ ಅಂತ ಬರೆದ್ರೆ ಅದಕ್ಕೆ ಜಾಯಿಂಟ್ ಮಾಡಿ ಮುಗೀತು. ನಿನ್ನಲಿಖಿ ಶಬ್ದಕ್ಕೆ ಸಾತ್ ಉಪಸ್ವರ್ಗ ಜೋಡ್ಕರ್ ನಯೇ ಶಬ್ದಕ ಲಿಖಿ ಅಂತ ಇದೆ. ಸಫಲ್ ಅಂತ ಇದೆ, ಹೊಸ ವರ್ಡ್ ಮಾಡೋದು. ಅಸಫಲ್ ಅಂತ ಮಾಡಬೇಕು. ಆ ಸೇರಿಸಿದರೆ ಮುಗೀತು, ಒಂದು ವರ್ಡ್ ಆಗುತ್ತೆ. ಅಸಫಲ ಅಂತ ಬರೀಬೇಕು ಒಂದು ವರ್ಡು. ನೆಕ್ಸ್ಟು ಸ್ಥಿತಿ ಅಂತ ಇದೆ. ಇದಕ್ಕೆ ನೀವು ಪರಿಸ್ಥಿತಿ ಅಂತ ಬರಿಬೋದು. ಪರಿ ಅಂತ ಹಾಕಿದರೆ ಸ್ಥಿತಿ ಅಂತ ರೆಡಿ ಇದೆ. ನಿನ್ನಲಿಖಿತ ಶಬ್ದೋं में से प्रत्येक अलग करके लिखिए ಅಂತ ಇದೆ. ಸಾಹಿತ್ಯಿಕ್ ಅಂತ ಇದೆ ಆಯಿತಾ. ತಿಕ್ ಇಕ್ ಅಲ್ಲಿ ತಾವುಗಳು ಆನ್ಸರು ಇ ದೊಡ್ಡ ಇಮ್ಲಿ ಇ ಬರೆದು ಕಾ ಬರೆದ್ರೆ ಅದೇ ಆನ್ಸರು. ನೆಕ್ಸ್ಟ್ ಸಬ್ಜಿ ವಾಲಾ ಅಂತ ಇದೆ. ಸಬ್ಜಿ ಪ್ಲಸ್ ವಾಲಾ ಆಗುತ್ತೆ, ಹಾಗಾಗಿ ವಾಲಾ ಅನ್ನುವಂಥದ್ದು ಇಲ್ಲಿ ಪ್ರತ್ಯೇಕ ಆಗತ್ತೆ ಆಯಿತಾ ಶಬ್ದಕ್ಕೆ.
में से प्रत्येक अलग करके लिखिए. ಸಬ್ಜಿ ಪ್ಲಸ್ ವಾಲಾ ಅಂತ ಬರೀರಿ. ಇಲ್ಲಿ ಸಾಹಿತ್ಯ ಪ್ಲಸ್ ಇಕ್ ಅಂತ ಸಾಹಿತ್ಯಿಕ್ ಅಂತ ಆಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಈ ಸಂಪೂರ್ಣವಾಗಿ ಮುಗೀತು ಅಂದ್ಕೊಂಡಿದ್ದೀನಿ. ಬನ್ನಿ ಟ್ರಾನ್ಸ್ಲೇಷನ್ ಕೂಡ ಇದೆ, ಅದು ಕೂಡ ನಾವು ನೋಡ್ತಾ ಹೋಗೋಣ. ಹಿಂದಿ ಮೇ ಅನುವಾದ್ ಕೀಜಿಯೆ ಅಂತ ಇದೆ. ನಾವು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. ಯಾರಿಗೆಲ್ಲ ಇದು ಡಿಫಿಕಲ್ಟ್ ಆಗ್ತಾಯಿದೆ ಅಂಥ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದ್ಕೊಂಡ್ರೆ ಕರೆಕ್ಟಾಗಿ ಆನ್ಸರ್ ಬರಿಬೋದು. ನಾವು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಆಲ್ ರಿಲಿಜಿಯನ್. ಹಮೆ ನೋಡಿ, ನಾವು ಅಂದರೆ ಹಮೆ ಅಂತ, ಎಲ್ಲ ಅಂದರೆ ಸಭಿ ಅಂತ, ಧರ್ಮಗಳನ್ನು ಇಲ್ಲಿ ಧರ್ಮಕೋ ಅಂತ ನೋಡಿ. ಹಮೆ ಸಭಿ ಧರ್ಮ ಕಾ ಸಮ್ಮಾನ್ ಕರ್ನಾ ಚಾಹಿಯೆ ಅಂತ ಕಾ ಅಂತ ಬರಿಬೇಕು ನೋಡಿ. ಹಮೆ ಸಭಿ ಧರ್ಮ ಕಾ ಸಮ್ಮಾನ್ ಕರ್ನಾ ಚಾಹಿಯೆ ಅಂತ. ನೆಕ್ಸ್ಟ್, ಎಲ್ಲರೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರು ಅಂತ ಪ್ರಶ್ನೆ ಇದೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಹಿ ವಾಸ್ ರೆಸ್ಪೆಕ್ಟೆಡ್ ಬೈ ಎವ್ರಿ ಒನ್ ಅಂತ. ಸಭಿ ಲೋಗ್ ಉನ್ಕಾ ಸಮ್ಮಾನ್ ಕರ್ತೆ ಥೇ ಅಂತ. ಕಾಣುತ್ತಿದ್ದರು ಅಂತ ಇದೆ ಪಾಸ್ಟ್ ಟೆನ್ಸಲ್ಲಿ, ಹಾಗಾಗಿ ಏನು ಬರಿಬೇಕು ತಾವುಗಳು? ಪಾಸ್ಟ್ ಟೆನ್ಸಲ್ಲೇ ಬರಿಬೇಕು, ಭೂತಕಾಲಲ್ಲೇ ಬರಿಬೇಕು. ಏನಂತ? ಸಭಿ ಲೋಗ್ ಉನ್ಕಾ ಸಮ್ಮಾನ್ ಕರ್ತೆ ಥೇ ಅಂತ. ಊಟ ಬಲ್ಲವನಿಗೆ ರೋಗವಿಲ್ಲ. ಒನ್ ಹೂ ಈಟ್ಸ್ ವೆಲ್ ಈಸ್ ಇಮ್ಯೂನ್ಯೂ ಟು ಡಿಸೀಸ್ ಅಂತ. ಹಾಗಿದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜೋ ಅಚ್ಚಿ ಥರ ಸೆ ಖಾತಾ ಹೈ ಉಸೆ ಬಿಮಾರಿ ನಹಿ ಹೋತಿ ಅಂತ. ಇದು ನನ್ನ ಆನ್ಸರು. ಯಾಕೋ ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನಾದರೂ ಶಾರ್ಟ್ಕಟ್ ಇರ್ಬೋದು ಇದಕ್ಕೆ ಕೂಡ ಅಂತ ನಾನು ಅಂದುಕೊಂಡಿದ್ದೇನೆ. ಜೋ ಅಚ್ಚಿ ಥರ ಸೆ ಖಾತಾ ಹೈ ಉಸೆ ಬಿಮಾರಿ ನಹಿ ಹೋತಿ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.